ಅಂಕೋಲಾ ವ್ಯಾಪ್ತಿಯಲ್ಲಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚತುಷ್ಪಥ ಕಾಮಗಾರಿ ಪ್ರಕ್ರಿಯೆ ಆರಂಭವಾಗಿ ದಶಕವಾದರೂ ಇದುವರೆಗೂ ಸಂಪೂರ್ಣ ಬಳಕೆಗೆ ಲಭ್ಯವಾಗಿಲ್ಲ. ಸರಿಯಾದ ನಿರ್ವಹಣೆ ಇಲ್ಲದ ಕಾರಣ ಐಆರ್ಬಿ ಅಧ್ವಾನಗಳು ಇಂದಿಗೂ ಮುಂದುವರೆದಿದೆ. ತಾಲೂಕಿನ ಬಳಲೆ ಮಾದನಗೇರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಅಳವಡಿಸಲಾಗಿದ್ದ ವಿದ್ಯುತ್ ಕಂಬ ಕೆಲವು ತಿಂಗಳ ಹಿಂದೆಯೇ ಮುರಿದು ಪಾರ್ಶ್ವ ಭಾಗಕ್ಕೆ ವಾಲಿದೆ. ಇದುವರೆಗೂ ಅದನ್ನು ಬದಲಾಯಿಸದೆ ಅಥವಾ ದುರಸ್ತಿಗೊಳಿಸದೇ ಇರುವುದು ಭಾರತೀಯ ರಸ್ತೆ ಮಂಡಳಿಯ ಕಾರ್ಯವೈಖರಿ ವ್ಯವಸ್ಥಿತವಾಗಿಲ್ಲ ಎನ್ನುವುದು ತಿಳಿದುಬರುತ್ತದೆ. ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ರಸ್ತೆಯ ಇಕ್ಕೆಲದ ತಂಗುದಾಣಗಳಲ್ಲಿ ನಿಂತು ಪ್ರಯಾಣಿಸುತ್ತಿದ್ದು, ಜನದಟ್ಟಣೆಯ ಪ್ರದೇಶದಲ್ಲಿಯೇ ಈ ರೀತಿಯಾಗಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಮೂಡಿಸಿದೆ. ಈ ಹಿಂದಿನಿಂದ ಅಸಮರ್ಪಕ ಮತ್ತು ಅವ್ಯವಸ್ಥಿತ ಕಾಮಗಾರಿಯಿಂದಾಗಿ ಹತ್ತಾರು ಜನರ ಪ್ರಾಣಕ್ಕೆ ಅಪಾಯವೊಡ್ಡಿದ ಕಾರಣಕ್ಕೆ ನಿರಂತರ ಪ್ರತಿಭಟನೆಗಳು ಐಆರ್ಬಿ ವಿರುದ್ಧ ಜರುಗುತ್ತಲೇ ಇವೆ. ಮಳೆಗಾಲ ಬಂತೆಂದರೆ ಕಂಪನಿಯಿಂದ ಆಗಿರುವ ಅಧ್ವಾನಗಳು ಸಾರ್ವಜನಿಕರನ್ನು ಕಂಗೆಡಿಸುತ್ತದೆ. ಪ್ರತಿಭಟನೆ ಮತ್ತು ರಸ್ತೆ ತಡೆಯ ಮೂಲಕ ಎಚ್ಚರಿಕೆ ನೀಡಿದ್ದರೂ ಅಧಿಕಾರಿಗಳು ಜಡ್ಡುಗಟ್ಟಿದ ನಿರಾಸಕ್ತಿಯನ್ನು ಪ್ರದರ್ಶಿಸುತ್ತಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ಹಿಲ್ಲೂರು ಮೂಲಕ ಹುಬ್ಬಳ್ಳಿ ಗೋಕರ್ಣ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಹಾಗೂ ಅಂಕೋಲಾ ಕುಮಟಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಸಂಗಮ ಪ್ರದೇಶದಲ್ಲಿ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುವುದರಿಂದ ಮೇಲ್ಸೇತುವೆ ನಿರ್ಮಿಸಿ ಎಂದು ಬೃಹತ್ ಪ್ರತಿಭಟನೆಯ ಮೂಲಕ ಸಾರ್ವಜನಿಕರು ಜಿಲ್ಲಾ ಗ್ರಾಮೀಣ ಹೋರಾಟ ಸಮಿತಿಯ ಮೂಲಕ ಆಗ್ರಹಿಸಿದ್ದರು. ಮೇಲ್ಸೇತುವೆ ಬದಲಾಗಿ ಸುವ್ಯವಸ್ಥಿತ ಸರ್ಕಲ್ ನಿರ್ಮಿಸಿ ಎಚ್ಚರಿಕೆ ಫಲಕಗಳು, ರಿಫ್ಲೆಕ್ಟರ್ ಪಟ್ಟಿಯನ್ನು ಅಳವಡಿಸಿ ಅಪಘಾತವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಿಳಿಸಿದ್ದರು. ಆದರೆ ನೆಪ ಮಾತ್ರಕ್ಕೆ ಸರ್ಕಲ್ ನಿರ್ಮಿಸಲಾಗಿದೆ. ವಿಪರ್ಯಾಸವೇನೆಂದರೆ ತಾಲೂಕಿನ ಅವರ್ಸಾ, ಮಾದನಗೇರಿ ಮತ್ತು ಪಟ್ಟಣದ ಅಂಬೇಡ್ಕರ್ ಕಾಲೋನಿ ಸಮೀಪ ಮೇಲ್ಸೇತುವೆ ನಿರ್ಮಿಸುವಂತೆ ನಿರಂತರ ಜನರ ಆಗ್ರಹವಿತ್ತು. ಆಗ್ರಹ ವ್ಯಕ್ತಪಡಿಸಿದ ಯಾವುದೇ ಜನದಟ್ಟಣೆಯ ಪ್ರದೇಶದಲ್ಲಿ ಮೇಲ್ಸೇತುವೆ ನಿರ್ಮಿಸದೆ ಜನರ ಬೇಡಿಕೆಗೆ ಸೊಪ್ಪು ಹಾಕುವುದಿಲ್ಲ ಎನ್ನುವ ತತ್ವವನ್ನು ಕಂಪನಿ ಪಾಲಿಸಿತ್ತು. ಇದೀಗ ಮಳೆಗಾಲ ಆರಂಭವಾಗುವ ಮೊದಲೇ ಇಲ್ಲವೇ ವಾಲಿದ ಕಂಬವು ಸಂಪೂರ್ಣವಾಗಿ ರಸ್ತೆಯ ಮೇಲೆ ಬಿದ್ದು ಅವಘಡ ಸೃಷ್ಟಿಸುವ ಮುನ್ನವೇ ಕಂಪನಿ ಎಚ್ಚೆತ್ತು ಕಂಬ ಬದಲಾಯಿಸಿ ಸಾರ್ವಜನಿಕರ ಆತಂಕ ನಿವಾರಿಸಬೇಕಿದೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.